ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಜಿಎಸ್ ಪಾಟೀಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಹೊಂದಿರುವ ಹೆಗ್ಗಳಿಕೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಿಷ್ಠಾವಂತ ನಾಯಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಡಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಆನೆ ಬಲ ತಂದುಕೊಟ್ಟಿದ್ದಾರೆ. ಗದಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭದ್ರ ಹಿಡಿತ ಸಾಧಿಸಿರುವ ನಾಯಕ, ಯಾವುದೇ ವಿವಾದಗಳಿಲ್ಲದ ಕ್ಲೀನ್ ಇಮೇಜ್ ಹೊಂದಿರುವ ಜನಪ್ರತಿನಿಧಿ. ಅಭಿವೃದ್ಧಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ಜಿಎಸ್ ಪಾಟೀಲ್ ಯಾಕೆ ಕೊಡಬಾರದು ಒಂದು ಅವಕಾಶ? ಹೈಕಮಾಂಡ್ ಮತ್ತು ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ನಾಯಕ, ಕಷ್ಟದ ಕಾಲದಲ್ಲೂ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಬದ್ಧರಾಗಿ ಉಳಿದ ಹಿರಿಮೆಯೂ ಅವರಿಗಿದೆ. ಡಿಕೆ ಆಪ್ತ ವಲಯದಲ್ಲಿರುವ ಜಿಎಸ್ ಪಾಟೀಲ್ಗೆ ಈ ಬಾರಿ ಮಣೆ ಹಾಕ್ತಾರಾ? ಹಾಕಲೇಬೇಕು ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಬಹುತೇಕ ಖಚಿತ ಅನ್ನೋ ಅಭಿಪ್ರಾಯಗಳು ಕೂಡ ಇದೆ. ಜಿಎಸ್ ಪಾಟೀಲ್ರಂತಹ ಪಾಟೀಲ್ರಿಗೆ ಕೊಡದಲೇ ಇದ್ರೆ ಇನ್ಯಾರಿಗೆ ಕೊಡೋದು? ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯವರು ತೆಗೆದುಕೊಂಡಂಥ ನಿರ್ಣಯಕ್ಕೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆದರ್ಶ ಪ್ರಿಯರಾಗಿ ಒಂದು ರಾಜಕೀಯ ಮೌಲ್ಯಗಳನ್ನು ಮೇಲೆತ್ತರಕ್ಕೆ ತಂದು ಅವರು ಹೇಳಿದಂಥ ವಿಚಾರಕ್ಕೆ ಅವರು ಕೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಇವತ್ತು ಯಾರು ಪಕ್ಷಕ್ಕಾಗಿ ಪಕ್ಷದ ಗೆಲುವಿಗಾಗಿ ಹೋರಾಟ ಮಾಡಿದಂಥ ಮತ್ತು ಹುಟ್ಟು ಹೋರಾಟಗಾರರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ನೂತನ ಮುಖ್ಯಮಂತ್ರಿಗಳಾಗಿ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಸುಮಾರು 30-35 ಶಾಸಕರು, ಎಲ್ಲ ಹಿರಿಯ ಶಾಸಕರು, ಯಾರು 3 ಬೇರೆ 4 ಬೇರೆ 5 ಬೇರೆ ಆಯ್ಕೆಯಾದಂಥ ಶಾಸಕರಿಗಾಗಲೇ ದಿಲ್ಲಿಗೆ ಮತ್ತು ಬೆಂಗಳೂರಿನಲ್ಲಿ ಕೂಡ ಸರಣಿಯ ಸಭೆಗಳನ್ನು ಮಾಡಿ ನಮ್ಮೆಲ್ಲರಿಗೆ ಅವರವರ ವಿಚಾರದಲ್ಲಿ ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಡಬೇಕು ಅನ್ನೋ ವಿಚಾರವನ್ನು ನಾವು ಈಗಾಗಲೇ ನಮ್ಮ ಹೈಕಮಾಂಡಕ್ಕೆ ಕೂಡ ಒತ್ತಾಯ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕ ನಂದು ಹೇಳಬೇಕಾದ್ರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಈಗಾಗಲೇ ಸುಮಾರು 89ರಿಂದ ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿವರೆಗೆ ಸ್ಪರ್ಧೆ ಮಾಡ್ಕೊತ ಬಂದಿದ್ದೇನೆ. 4 ಬಾರಿ ಹೆಚ್ಚಿನ ಮತಗಳನ್ನು ಪಡೆದು ಗೆದ್ದಿದ್ದೇನೆ. ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಪಕ್ಷ ನನ್ನೂ ಕೂಡ ಪರಿಗಣಿಸಲೇಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಇವತ್ತು ಇದ್ದೇನೆ. ಅದಕ್ಕಂಥ ಸಂದರ್ಭದಲ್ಲಿ ಈಗ ನಾನು ಒಂದು ವಿಚಾರ ಇವತ್ತು ನಿಮಗೆಲ್ಲ ಸ್ಪಷ್ಟಪಡಿಸ್ಬೇಕಂದ್ರೆ, ಏನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಂಥ ಒಬ್ಬ ಹಿರಿಯ ನಾಯಕರು ಇವತ್ತು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದವರು, ಒಬ್ಬ ಕಳಂಕರಹಿತ ನಾಯಕನಾಗಿ ಇವತ್ತೇನವರು ಸೇವೆ ಮಾಡಿದ್ದಾರೆ. ಯಾವಾಗ ಹೈಕಮಾಂಡ್ನವರು ಅವ್ರಿಗೆ ನೀವು ಬದಲಾವಣೆ ಆಗಬೇಕಪ್ಪ, ತಲೆಗಿಳಿಬೇಕು ಅನ್ನೋ ವಿಚಾರ ಹೇಳಿದಾಗ ಅವರು ಒಂದೇ ಮಾತಿಗೆ ಹೇಳಿದ್ರು. ಆದರೆ ಅದೇ ಅಪೇಕ್ಷೆ ನಮ್ಮ ಪಕ್ಷದಲ್ಲಿ ಈಗಾಗಲೇ 2.5 ವರ್ಷಕ್ಕೆ ಎಲ್ಲ ಮಂತ್ರಿಮಂಡಲದ ಎಲ್ಲ ಸದಸ್ಯರ ಹೊಸ ಮಂತ್ರಿಮಂಡಲವನ್ನು ರಚನೆ ಮಾಡಬೇಕು ಅನ್ನುವ ಒತ್ತಾಯ ಮತ್ತು ಹಿರಿಯರ ಒಂದು ಹೇಳಿಕೆನೂ ಕೂಡ ಆಗಿ ಹೋಗಿದೆ. ಅದಕ್ಕಾಗಿ ಇವತ್ತು ನಾವೇನಂತೀವಿ ಅಂದ್ರೆ, ಯಾವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರಂತ ಹಿರಿಯ ಒಬ್ಬ ರಾಜಕಾರಣಿಗೆ ಆ ರೀತಿ ನೀವೆಲ್ಲ ಅವ್ರಿಗೆ ತೆಗೆಯುವಂತ ಒಂದು ವ್ಯವಸ್ಥೆಯಲ್ಲಿ ಮಾಡಿದಾಗ ಈ ಇರ್ತಕ್ಕಂಥ ಹಿರಿಯ ಮಂತ್ರಿಗಳನ್ನ ನೀವೆಲ್ಲ ಬದಲಾವಣೆ ಮಾಡಿ ಹೊಸಬರಿಗೆ ಯಾರ್ಯಾರಿಗೆ ಅರ್ಹತೆ ಇದೆ, ಯಾರ್ಯಾರಿಗೆ ಅವಕಾಶ ಇದೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗತ್ತೆ ಅನ್ನೋ ಮಾತು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 4 ಬಾರಿ ಶಾಸಕರಾಗಿರುವ ಹಿರಿ ಜೀವ ಕಾಂಗ್ರೆಸ್ ಮಟ್ಟಕ್ಕೆ ಜಿಎಸ್ ಪಾಟೀಲ್ರಂತಹ ಒಬ್ಬ ಪ್ರಬಲ ಲಿಂಗಾಯತ ನಾಯಕ ಗದಗದ ಭಾಗಕ್ಕೆ 2028ಕ್ಕೆ ಕಾಂಗ್ರೆಸ್ ಗೆಲುವಿಗೆ ಕಾರಣರಾಗೋದಕ್ಕಾದರೂ ಕೂಡ ಅವರನ್ನು ಮಂತ್ರಿ ಮಾಡಬೇಕು. ಒಂದು ವೇಳೆ ಕಾಂಗ್ರೆಸ್ ಈ ಬಾರಿ ಜಿಎಸ್ ಪಾಟೀಲ್ರನ್ನ ಸಚಿವರಾಗಿ ಅಥವಾ ಡಿಕೆ ಕ್ಯಾಬಿನೆಟ್ನಲ್ಲಿ ಒಬ್ಬ ಪ್ರಭಾವಿ ಮಂತ್ರಿಯಾಗಿ ಗಿಟ್ಟಿಸಿಕೊಂಡಿದ್ದೆ ಆದರೆ ನಿಜಕ್ಕೂ ರಾಜಕೀಯವಾದಂತಹ ಲಾಭಗಳು ಕೂಡ ಇದ್ದಾವೆ.
ಇನ್ನು ಸಾರ್ವಜನಿಕ ವಲಯದಿಂದಲೂ ಕೂಡ ಲಿಂಗಾಯತ ಸಮುದಾಯದಲ್ಲೂ ಈ ಬೇಡಿಕೆ ಇದೆ. ಡಿ ಕೆ ಕ್ಯಾಬಿನೆಟ್ ಗಂಭೀರವಾಗಿ ಪರಿಗಣಿಸಿಕೊಂಡು GS ಪಾಟೀಲ್ರನ್ನ ಈ ಬಾರಿ ಆಯ್ಕೆ ಮಾಡಿಕೊಂಡಿದ್ದೇ ಆದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರ ಅಂತ ಕರೆಸಿಕೊಳ್ಳುತ್ತದು. ವಿವಾದರಹಿತ ಒಬ್ಬ ನಾಯಕನನ್ನ ಉತ್ತರ ಕರ್ನಾಟಕದ ಲಿಂಗಾಯತ ಕೋಟಾದಲ್ಲಿ GS ಪಾಟೀಲ್ ಹೆಸರು ಫಿಕ್ಸು. ಆ ಭಾಗದಲ್ಲಿ ವರ್ಚಸ್ಸು, ಇಮೇಜು, ಫೇಮ್ ಎಲ್ಲದಕ್ಕೂ ಕೊರತೆ ಇಲ್ಲದಂತಹ ಒಂದು ವ್ಯಕ್ತಿತ್ವ, ಹಿರಿಯ ಶಾಸಕರ ದೆಹಲಿ ಮಟ್ಟದ ಹೋರಾಟಕ್ಕೆ ಕೊನೆಗೂ ಜಯ ಸಿಗುತ್ತಾ ಲಿಂಗಾಯತ ಸಮುದಾಯಕ್ಕೆ ಒಬ್ಬ ಪ್ರಭಾವಿ ನಾಯಕ GS ಪಾಟೀಲ್. ಆ ಸಮುದಾಯಕ್ಕೊಂದು ಸಮಾಧಾನ ಕೊಡುತ್ತಾ ಕಾಂಗ್ರೆಸ್ ಕಾದು ನೋಡಬೇಕು. ಒಟ್ಟಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ಹೊಂದಿರುವಂತಹ ಹೆಗ್ಗಳಿಕೆಯೂ ಕೂಡ GS ಪಾಟೀಲ್ರಿಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಿಷ್ಠಾವಂತ ನಾಯಕರಾಗಿ ಸೇವೆ ಸಲ್ಲಿಸಿರುವಂತಹ ಹೆಸರೂ ಇದೆ. ಇನ್ನು ಗಡಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಆನೆ ಬಲ ತಂದುಕೊಟ್ಟವರು, ಗದಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಭದ್ರ ಹಿಡಿತವನ್ನು ಕೂಡ ಸಾಧಿಸಿಕೊಂಡಿರ್ತಕ್ಕಂತಹ ನಾಯಕ, ಯಾವುದೇ ವಿವಾದಗಳಿಲ್ಲದ ಕ್ಲೀನ್ ಇಮೇಜ್ ಹೊಂದಿರತಕ್ಕಂತಹ ಜನಪ್ರತಿನಿಧಿ GS ಪಾಟೀಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಿಂಗನಗೌಡ ಫೋನ್ ಸಂಪರ್ಕದಲ್ಲಿ. ನಿಂಗನಗೌಡ, ಈಗ DK ಕ್ಯಾಬಿನೆಟ್ನಲ್ಲಿ ಒಂದು ಬದಲಾವಣೆ ಆಗಿದ್ದೇ ಆದಲ್ಲಿ ಗದಗದ ರೋಣ ಭಾಗದ GS ಪಾಟೀಲ್ರಂತಹ ಲಿಂಗಾಯತ ಪ್ರಬಲ ನಾಯಕನಿಗೆ ಮಣೆ ಹಾಕಿದ್ರೆ ಒಂದು ರಾಜಕೀಯ ಲಾಭವೂ ಇದೆ. ಇನ್ನು DK ಕ್ಯಾಬಿನೆಟ್ ಕೂಡ ಗಟ್ಟಿಗೊಳ್ಳುತ್ತಾ ಅಂತ. ಎಸ್ ಸಾಯಿಲ್, GS ಪಾಟೀಲ್ ಅಂದ್ರೆ ಗದಗ ಭಾಗದ ಒಬ್ಬ ಪ್ರಭಾವಿ ನಾಯಕರಾಗಿದ್ದಾರೆ. ಅದರಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬೆಳೆಸಿದಂತ ಕೀರ್ತಿ ಕೂಡ ಅವರಿಗೆ ಸಲ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಅವರು ಅಷ್ಟಾಗಿ ಚಿರಪರಿಚಿತರು ಇಲ್ಲದೇ ಇದ್ರೂ ಕೂಡ ಗದಗ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಒಂದು ಬುನಾದಿಯನ್ನ ಹಾಕಿಕೊಳ್ಳುವಲ್ಲಿ GS ಪಾಟೀಲ್ರ ಕೊಡುಗೆ ಸಾಕಷ್ಟಿದೆ. ಕಳೆದ ಬಾರಿಯೂ ಕೂಡ ಸಿದ್ದರಾಮಯ್ಯನವರ ಮೊದಲ ಕ್ಯಾಬಿನೆಟ್ ರಚನೆ ಆದಾಗ ಇವರು ಪ್ರಬಲ ಆಕಾಂಕ್ಷಿ ಆಗಿದ್ರು. ಇವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ರೋಣದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಪ್ರತಿಭಟನೆಯನ್ನ ಅಂದು ನಡೆಸಿದ್ರು. ಆ ಪ್ರತಿಭಟನೆ ವೇಳೆ ಓರ್ವ ಅಭಿಮಾನಿ ಡೀಸೆಲ್ ಅನ್ನ ಸುರಿದುಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದ. ಅಷ್ಟೇ ಅಲ್ಲದೆ ಸುಮಾರು 50ಕ್ಕೂ ಹೆಚ್ಚು ಅಭಿಮಾನಿಗಳು ತಲೆ ಬೋಳಿಸಿಕೊಂಡು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿ ಹೈಕಮಾಂಡ್ ಗಮನ ತರುವಂತಹ ಕೆಲಸವನ್ನ ಮಾಡಿದ್ರು. ಇಷ್ಟಾದರೂ ಕೂಡ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಸದ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರವಾಸೋದ್ಯಮ ಇಲಾಖೆ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ HK ಪಾಟೀಲ್ ಅವರು ಮಿನಿಸ್ಟರ್ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಡಾಕ್ಟರ್ HK ಪಾಟೀಲ್ ಅವರು ಇಲ್ಲಿ ಮಂತ್ರಿಗಿರಿ ಸ್ಥಾನವನ್ನ ಪಡೆದುಕೊಳ್ತಾನೆ ಇದ್ದಾರೆ. ಆದರೆ GS ಪಾಟೀಲ್ರು ಮಾತ್ರ ಆ ಸ್ಥಾನದಿಂದ ವಂಚಿತ ಆಗಿರೋದು ಆ ಭಾಗದ ಜನರಿಗೆ ಹಾಗೂ ಅವರ ಅಭಿಮಾನಿಗಳಲ್ಲಿ ತೀವ್ರ ನಿರಾಶೆ ಮೂಡಿಸಿದೆ. ಈ ಬಾರಿ ಆದರೂ DKC ಅವರ ಸಚಿವ ಸಂಪುಟದಲ್ಲಿ GS ಪಾಟೀಲ್ ಅವರಿಗೆ ಒಂದು ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ಅವರು ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸಾಹಿಲ್, ಥ್ಯಾಂಕ್ ಯು ನಿಂಗನಗೌಡ ತಮ್ಮೆಲ್ಲ ಡೀಟೇಲ್ಸಿಗೆ. ಇನ್ನು ರೋಣ ಭಾಗದಲ್ಲೂ ಕೂಡ ಬಹಳಷ್ಟು ಲಿಂಗಾಯತ ಸಮುದಾಯವು ಕೂಡ ನಮ್ಮ ಧ್ವನಿಯಾಗಿ ಅವರು ಪ್ರತಿನಿಧಿಸಬೇಕು. ಈ ಬಾರಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಬೇಕು. ಸೊ ಕಾಂಗ್ರೆಸ್ ಯಾಕೆ ಈ ತರಹದೊಂದು ನಿರ್ಲಕ್ಷ್ಯ ತೋರ್ತಾ ಇದೆ? 2028ರ ಚುನಾವಣೆಯ ದೃಷ್ಟಿಯಿಂದ ಆದರೂ ಕೂಡ ಈ ಬಾರಿ ಈ ವ್ಯಕ್ತಿತ್ವಕ್ಕೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಲಿಂಗಾಯತ ಸಮುದಾಯದ ಒತ್ತಡವೂ ಕೂಡ ಕೇಳಿ ಬರ್ತಾ ಇದೆ.